ಈಗ ಪ್ರತಿ ವರ್ಷ ಏಪ್ರಿಲ್ 7 ಅಂದರೆ ಈ ಸಲ ಶುಕ್ರವಾರ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಿಸಲಾಗುತ್ತೆ. ನೀವು ಹೇಳಿದ ಹಾಗೆ ಆರೋಗ್ಯದ ಒಂದು ವ್ಯಾಖ್ಯಾನ ಅನ್ನುವಂಥದ್ದು, ಡೆಫಿನಿಷನ್ ಅನ್ನುವಂಥದ್ದು ಮುಖ್ಯ ಅಲ್ಲ ಅಂತಾದರೂ ಒಂದು ಗುರಿಯನ್ನು ಇಟ್ಕೊಳ್ಬೇಕಾದ್ದರಿಂದ ಪ್ರತಿ ವರ್ಷ ಒಂದು ಧ್ಯೇಯ ವಾಕ್ಯವನ್ನು ನೀಡಲಾಗುತ್ತೆ. ಈ ವರ್ಷ ಏನು ಧ್ಯೇಯ ವಾಕ್ಯವನ್ನು ನೀಡಲಾಗಿದೆ ಮತ್ತು ಅದು ಹೇಗೆ ಪ್ರಸ್ತುತ? ಈ ವರ್ಷ ಹೇಳ್ತಾ ಇದ್ರೆ ಹೆಲ್ತ್ ಫಾರ್ ಆಲ್ ಅಂತ ಹೇಳ್ತಾರೆ. ನಾನು ಸಾಧಾರಣ 1980 ಅಂದರೆ ಸಾಧಾರಣ 45 ವರ್ಷ ಹಿಂದೆ ನಾನು ಮೆಡಿಕಲ್ ಕಾಲೇಜಿಗೆ ಸೇರಿದ್ದೆ. 1980 ನಾವು ಪಾಠ ಪುಸ್ತಕ ಓದುವಾಗ ಹೇಳ್ತಾ ಇದ್ರು ಹೆಲ್ತ್ ಫಾರ್ ಆಲ್ ಬೈ 1990, 1990. ಅದನ್ನೇ ಸ್ವಲ್ಪ ದಿವಸ ಬಿಟ್ಟು ಹೆಲ್ತ್ ಫಾರ್ ಆಲ್ ಬೈ 2000 ಅಂತ ಹೇಳಿದರು. ಅದನ್ನೇ ಮುಚ್ಚಿಬಿಟ್ಟು ಹೆಲ್ತ್ ಫಾರ್ ಆಲ್ ಫಾರ್ 2010 ಅಂತ ಹೇಳ್ತಾರೆ. ಇದು ಏನು ಮಾಡ್ತಾರೆ ಅಂದರೆ ಪಾಶ್ಚಾತ್ಯ ನಾವು ಹೇಳೋದು ಬೇಡ, ಇದು ಸ್ಲೋಗನ್ಸ್ ಬರ್ತಾನೇ ಇರ್ತದೆ ಆಯ್ತಾ. ಹೆಲ್ತ್ ಫಾರ್ ಆಲ್ 2023 ಈಗ ಬಂದಿದೆ, ಹೆಲ್ತ್ ಫಾರ್ ಆಲ್ 2023. ಇದನ್ನು ನಾನು 40-50 ವರ್ಷದ ಕೇಳ್ತಾನೆ ಇದ್ದೇವೆ. ಅದರಿಂದ ಅವರ ಸ್ಲೋಗನ್ಗಳು ನಮಗೆ ನಮ್ಮನ್ನು ಎಚ್ಚರಗೊಳಿಸಬೇಕು. ಅಂದರೆ ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಇನ್ನೂ ನೋಡ್ತಾ ಇದ್ದೇವೆ. ಸೊ ಆ ಆವಿಷ್ಕಾರಗಳು ಏನಾಗಿದೆ ನೀವು ಹೇಳಿದ ಪ್ರಕಾರ, ಈಗ ನಾವು ಈ ಆವಿಷ್ಕಾರ ಮನುಷ್ಯನ ಆರೋಗ್ಯವನ್ನು ರಕ್ಷಿಸುವ ಬಗ್ಗೆ ಏನೆಲ್ಲ ಆವಿಷ್ಕಾರಗಳು ನಡೆದಿವೆ ಅದನ್ನು ನಾವು ಈಗ ಆಲೋಚನೆ ಮಾಡೋಣ.